ಹಾಯ್ ಫ್ರೆಂಡ್ಸ್, ನನ್ನ ಮತ್ತೊಂದು ವೀಡಿಯೋಗೆ ಆಟ್ಲಿ ವೆಲ್ಕಮ್ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 5:30 ಆಗಿತ್ತು. ನಿಜವಾಗ್ಲೂ ಎದ್ದೇಳೋದಕ್ಕೆ ಆಗೋದಿಲ್ಲ, ತುಂಬಾ ಚಳಿ ಅನಿಸುತ್ತೆ. ಧನುರ್ಮಾಸ ಮಾಡೋರಿಗೆ ಹೆಂಗೆ ಅನಿಸಿರ್ಬೇಡ ಅಲ್ವಾ. ಒಬ್ಬೊಬ್ಬರು ತಣ್ಣೀರು ಸ್ನಾನ ಮಾಡಿ ಧನುರ್ಮಾಸನ ಮಾಡ್ತಾರೆ. ನಾನು ಮುಂಚೆ ಮಾಡಿದ್ದೀನಿ ಆಯಿತಾ, ನಿತ್ಯ ಪ್ರೆಗ್ನೆನ್ಸಿಗಿಂತ ಮುಂಚೆ ಮಾಡ್ತಾಯಿದ್ದೆ. ಬಟ್ ಇವಾಗ ನಿಜವಾಗ್ಲೂ ನನ್ನ ಕೈಲಿ ಆಗ್ತಿಲ್ಲ. ಇವತ್ತು 5:30ಗೆ ಎದ್ದು ನಾನು ಬಾಗಿಲು ನೀರು ಹಾಕಿ ಇದು ಮಾಡಲಿಕ್ಕೆ ತಲೆ ಹಿಡಿದು ಬಿಟ್ಟು ತಂಗೆ ನೋವು ಬರ್ತಾಯಿತ್ತು. ಏಕೆಂದರೆ ಆಪ್ರೇಷನ್ ಆದಾಗ ಅದೇನೋ ಗೊತ್ತಿಲ್ಲ, ಅದನ್ನು ಮೈಂಡಲ್ಲಿ ಕುಟ್ಬಿಟ್ಟಿರುತ್ತೆ ಅನಿಸುತ್ತೆ. ನನಗೆ ಆಗೋದೇ ಇಲ್ಲ. ನನ್ನ ಹಸ್ಬೆಂಡೇನು ಎದ್ದೇಳೋದಕ್ಕೆ ರೆಸ್ಟ್ರಿಕ್ಷನ್ ಹಾಕೋದಿಲ್ಲ, ಇಷ್ಟು ಬೇಗ ಎದ್ದೇಳು ಹಿಂಗೆ ಮಾಡು ಅದೇನು ಹೇಳೋದಿಲ್ಲ. ಅವ್ರುಗಳು ಹೊರಡ್ಬೇಕಾದ್ರೆ ನಾನು ತಿಂಡಿ ರೆಡಿ ಮಾಡಿಕೊಟ್ರೆ ಸಾಕು. ಪೂಜೆ ಮಾಡೋರೆಲ್ಲ ಬಂದು ಆಗಲೇ ಪೂಜೆ ಸ್ವಲ್ಪ ಜನ ಮಾಡ್ಕೊಂಡು ಹೋಗಿದ್ರು, ಸ್ವಲ್ಪ ಜನ ಪೂಜೆನ ಮಾಡ್ಕೋತಾಯಿದ್ರು. ನಾನು ಎದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಿ ಒಳಗೆ ಬಂದೆ. ಎಷ್ಟು ಚಳಿ ಅಂದರೆ ನಿಜವಾಗ್ಲೂ ಅದು ಆ ತಣ್ಣೀರು ಮುಟ್ಬೇಕಾದ್ರೆ ಆಗುತ್ತಲ್ಲ ಫೀಲು, ಅದ್ರ ಫೀಲೇ ಬೇರೆ ಗೊತ್ತಾ. ಅದು ಸ್ವಲ್ಪ ಒಂದು 5 ಮಿನಿಟ್ಸ್ ನೀರೇ ಮುಟ್ಟೋವರೆಗೂ ಒಂಥರ ಅನಿಸುತ್ತೆ, ಆಮೇಲೆ ಏನು ಅನ್ಸೋದಿಲ್ಲ. ಬಟ್ ಆ ಚಳಿ ಇದೆಯಲ್ಲ ತಲೆಗೆ ಗಿಮ್ಮನ್ನು ಹಿಡಿದ್ಬಿಡುತ್ತೆ. ಈಗ ಧನುರ್ಮಾಸ ಮಾಡೋರಿಗೆ ನಿಜ ಆ ಥರ ಅನ್ಸೋದಿಲ್ಲ, ಅಷ್ಟೊಂದು ಚಳಿ ಫೀಲ್ ಆಗೋದಿಲ್ಲ. ನಾನು ಮಾಡ್ಬೇಕಾದ್ರೂ ಅಷ್ಟೇ 4 ಗಂಟೆ ಏನು ಗೊತ್ತಾ, 5 ಗಂಟೆ ಮೇಲೆ ಒಳಗಡೆ ಚಳಿ ಇರೋದಿಲ್ಲ. 5 ಗಂಟೆಯಿಂದ ಒಂದು 7 o'clockವರೆಗೂ ಜಾಸ್ತಿ ಚಳಿ ಇರುತ್ತೆ. ನೆಕ್ಸ್ಟ್ ಟೈಮಿಂದ ಮಾಡ್ತೀನಿ ಧನುರ್ಮಾಸನ, ಈ ಸಲ ಬೇಡ ಅಂತ ನಾನು ಸುಮ್ಮನೆ ಅದೇ. ಯಾಕೆಂದರೆ ಸ್ವಲ್ಪ ಜಾಸ್ತಿ ನನಗೆ ತಲೆನೋವು ಬರ್ತಾಯಿತ್ತು. ಸೊ ಅದಕ್ಕೆ ನಾನೇ ಸುಮ್ಮನೆ ಆದೆ. ಆಮೇಲೆ ಎಲ್ಲ ಕೆಲಸ ಮುಗಿಸಿ ಆಚೆ ಕೆಲಸ ಎಲ್ಲ ಮುಗಿಸಿ ಬಂದು ನೀರನ್ನ ಕುಡಿದು ಇವತ್ತು ಪಾಲಕ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಸ್ಬೆಂಡ್ ಸ್ವಲ್ಪ ಸೊಪ್ಪು ತಂದಿದ್ರು, ಅದನ್ನೆಲ್ಲ ಹಾಕಿ ಪಾಲಕ್ ಪಲಾವ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಸ್ವಲ್ಪ ಬೇಗ ಎದ್ದರೆ ನನಗೆ ಗಾರ್ಡ್ನಿಂಗ್ ಕೆಲಸಕ್ಕೆಲ್ಲ ಟೈಮ್ ಉಳಿಯುತ್ತೆ. ಇಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂದರೆ ನಮ್ಮ ನಿತ್ಯ ಸೇರ್ಕೊಬಿಡ್ತಾಳೆ ನನ್ನ ಜೊತೆ. ಇತ್ಲಾಗಿ ಗಾರ್ಡನ್ ಕೆಲಸ ಮಾಡೋದಕ್ಕೂ ಬಿಡೋಲ್ಲ, ಇತ್ಲಾಗಿ ಕಿಚನ್ ಕೆಲಸ ಮಾಡೋದಕ್ಕೂ ಬಿಡೋಲ್ಲ, ಎರಡಕ್ಕೂ ಹಿಂಸೆ ಕೊಡ್ತಾಳೆ. ಸೊ ಅದಕ್ಕೆ ಅವಳು ಎದ್ದೇಳೋ ಅಷ್ಟರಲ್ಲಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಎದ್ದೇಳ್ತೀನ. ಅವಳು ಹೆಂಗೆ ಗೊತ್ತಾ, ನಾನು ಮಲಗಿದ್ರೆ ಅವಳು 8 ಗಂಟೆ ತನಕ ಮಲ್ಕೋತಾಳೆ, 7:30 ತನಕ ಮಲ್ಕೋತಾಳೆ. ನಾನು ಎದ್ದು ಬಂದರೆ ಅವಳು ನನ್ನ ಜೊತೆನೇ ಎದ್ದು ಬರ್ತಾಳೆ. ಇನ್ನೇನು ಎದ್ದೇಳ್ತಾಳೆ ಅಷ್ಟರಲ್ಲಿ ಬೇಗ ಟಿಫಾನ್ ಮಾಡ್ಕೊಬಿಡ್ತೀನಿ. ಓಕೆ, ನೆನ್ನೆ ನನ್ನ ಹಸ್ಬೆಂಡು ಸೊಪ್ಪು ಇಸ್ಕೊಂಡು ಬಂದಿದ್ದರು. ಪಾಲಕ್ ಸೊಪ್ಪು, ಸಾಂಬಾರು ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು. ಅಂದರೆ ಪಾಯಿಂಟಿಗೆ ಹೋಗಿದ್ರಲ್ವ, ಅಲ್ಲಿ ಪಾಯಿಂಟ್ ಮಾಡೋರು ತುಂಬಾ ಬೆಳೆದಿದ್ರಂತೆ, ಪಾಯಿಂಟ್ ಓಡಿಸೋರು. ಅಲ್ಲಿ ಇಸ್ಕೊಂಡು ಬಂದಿದ್ರು. ನಿಜವಾಗ್ಲೂ ಪಾಲಕ್ ಸೊಪ್ಪು ಹೆಂಗಿತ್ತು ಅಂದರೆ ವೀಳ್ಯದೆಲೆಗಿಂತ ಆಗಲ್ಲ, ಎಷ್ಟು ಹೈಟಿತ್ತು ಅಂದರೆ ತುಂಬಾ ಹೈಟಿತ್ತು. ಒಂದು ಮೊಳದಕ್ಕಿಂತ ಜಾಸ್ತಿನೇ ಹೈಟಿತ್ತು ಅದು ಸೊಪ್ಪು ಮಾತ್ರ ಸೂಪರಾಗಿತ್ತು ಆಯಿತಾ. ಮೋಸ್ಟ್ಲಿ ಏನು ಗೊಬ್ಬರ ಹಾಕಿದ್ರು ಅದಕ್ಕೆ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಔಷಧಿ ಎಲ್ಲ ಹೊಡೆದಿದ್ರು, ಇಲ್ಲ ಅದು ಪಾರಮ್ ಸೊಪ್ಪು ಏನೋ ಗೊತ್ತಿಲ್ಲ. ನಿಜ ತುಂಬ ದೊಡ್ಡದಾಗಿತ್ತು ಅದು. ನಾನು ಅದರಲ್ಲಿ ಅದಕ್ಕೆ ಚೆನ್ನಾಗಿತ್ತಲ್ವ, ಪಾಲಕ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಹಿಂಗಿರೋ ಅವರೇ ಕಾಳೆಲ್ಲ ಇತ್ತು, ಅದಕ್ಕೆ ಪಾಲಕ್ ಪಲಾವ್ ಮಾಡೋಣ ಅಂತ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ. ನಾನು ಬಂದು ಪಲಾವ್ಗೆ ಇಲ್ಲಿ ಬರೀ ಸೊಪ್ಪನ್ನು ಮಾತ್ರ ತೊಗೋತಾ ಇದ್ದೀನಿ. ಕಡ್ಡಿನ ಹಂಗೆ ಇದು ಮಾಡಿರ್ತೀನಿ, ಏಕೆಂದರೆ ಕಡ್ಡಿನೇ ನೆನೆಸೋದಿಲ್ಲ, ಅದನ್ನು ಹಂಗೆ ಮತ್ತೆ ಸಾಂಬಾರ್ಗೆ ಹಾಕೊಂಡು ಸೊಪ್ಪಿನ ಸಾರು ಮಾಡೋಣ, ಸೊಪ್ಪು ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು. ನಮ್ಮನೇಲಿ ಯಾವಾಗಲೂ ಸೊಪ್ಪಿದ್ದೇ ಇರುತ್ತೆ ಗೊತ್ತಾ. ನಾನು ಸಂತೆಗೆ ಫಸ್ಟು ಹೋಗಿದ ತಕ್ಷಣ ರೈಟ್ ಎಷ್ಟಾರು ಇರಲಿ ಫಸ್ಟು ತೊಗೊಳ್ಳೋದೇ ಸೊಪ್ಪು ನಾನು. ಏಕೆಂದರೆ ಈ ಮಕ್ಕಳು ಯಾರ ಮನೇಲಿ ಸೊಪ್ಪನ್ನ ತಿನ್ನಲ್ಲ, ಅವರು ಈ ಥರ ಪಾಲಕ್ ಪಲಾವು, ಆಮೇಲೆ ಪಾಲಕ್ ಚಪಾತಿ, ಮೆಂತ್ಯ ಚಪಾತಿ ಈ ಥರನ ಮಾಡಿಕೊಡಿ, ಮಕ್ಕಳು ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಪಲಾವ್ ನಿಜವಾಗ್ಲೂ ಸೂಪರಾಗಿತ್ತು. ನಾನು ಸೊಸೈಟಿ ಅಕ್ಕಿಯಿಂದನೇ ಪಲಾವ್ ಮಾಡಿದ್ದು. ತುಂಬಾ ಉದ್ರುದ್ರಾಗಿ ಬಂದಿತ್ತು ಗೊತ್ತಾ. ಸೊ
ನಾನು ಈ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬರೀ ರೆಸಿಪಿ ವೀಡಿಯೋನೇ ಶೇರ್ ಮಾಡ್ತೀನಿ, ನೋಡಿ ಒಂದ್ಸಲ. ಸೊಸೈಟಿ ಅಕ್ಕಿಲೂ ಕೂಡ ಉದ್ರುದ್ರಾಗಿ ರುಚಿಯಾಗಿ ಪಲಾವ್ನ ಮಾಡ್ಬೋದು. ನಿಜವಾಗ್ಲೂ ಸೂಪರ್ ಇರುತ್ತೆ. ಆ ಕಲ್ಲರ್ ಇದೆಯಲ್ಲ, ಏನು ಸಖತ್ತಾಗಿ ಕಾಣುತ್ತೆ ಗೊತ್ತಾ, ಪಲಾವ್ ಕಲ್ಲರು. ಅದು ಆ ಕಲ್ಲರ್ಗೋಸ್ಕರನಾದ್ರು ಮತ್ತೆ ಮತ್ತೆ ಪಾಲಕ್ ಪಲಾವ್ ಮಾಡಬೇಕು ಅಂತ ಅನಿಸುತ್ತೆ. ಟೇಸ್ಟು ಅಷ್ಟು ಚೆನ್ನಾಗಿತ್ತು, ಕಲರು ಅಷ್ಟೇ ಸೂಪರ್ ಆಯಿತು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ನೋಡಿ ನಿತ್ಯನ ಅವ್ರಿಗೆ ಕ್ಲೇ ತಂದುಕೊಟ್ಟಿದ್ದೆ. ಅಲ್ಲಿ ಮಣ್ಣು ಥರ ಆಟಾಡೋದು ಬರುತ್ತಲ್ಲ, ಕ್ಲೇ, ಅದನ್ನು ತಗೊಟ್ಟಿದ್ದೆ ನಾನು ಒಡನೇಶಿಪುರದಲ್ಲಿ. ಅದನ್ನು ತಗೊಟ್ಮೇಲೆ ನಿಜವಾಗ್ಲಿ ಅದು ಕುತ್ಕೊಂಡು ಆಟಾಡ್ತಾಳವಳು ಅವಳು ಪಾಡಿಗಳು. ಆದರೆ ಎಷ್ಟು ನೀರು ಕೇಳ್ತಾಳೆ ಅಂದರೆ, ಆ ಪೇಂಟಿನ ಹುಚ್ಚಿಡಿದ್ಬಿಟ್ಟಿದೆ ಅವಳಿಗೆ. ಪೇಂಟ್ ಮಾಡೋದು, ಎಷ್ಟು ನೀರು ಕೊಡೋದು, ಮನೆ ಕ್ಲೀನ್ ಮಾಡೋದು, ನೀರು ಕೊಡೋದು, ಮನೆ ಕ್ಲೀನ್ ಮಾಡೋದು, ಇದ್ದೇ ಆಗೈತೆ ನನಗೆ. ಈಗ ಅವಳ ಟೈಮೇ ಅದು, ಅವಳು ಆಟಾಡೋ ಟೈಮೇ ಅದು. ಅವಳಿಗೆ ನಾನು ಕೊಡಲೇಬೇಕು ಕೇಳಿದ್ದಿನ. ಸೊ ನೀರು ಎಷ್ಟು ಚೆಲ್ತಾಳೆ ಅಂದರೆ ಯಪ್ಪ. ಆಮೇಲೆ ನೈಟೇನೆ ನಾನು ಚಿಯಾ ಸೀಡ್ಸ್ನ ಹಾಕಿದ್ದೆ. ಅದನ್ನು ಇವಾಗ ಇದು ಮಾಡಿ ಇಟ್ಕೊಂಡಿದ್ದೀನಿ. ಸಾರಿ, ನನಗೆ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಸೇರಿಸಿ 2.5 ಸ್ಪೂನ್ ನೆನೆ ಹಾಕಿದ್ದೆ ನಾನು. ಇವಾಗ ನಾನು ಕುಡಿದ್ಬಿಟ್ಟೆ ನನ್ನ ಹಸ್ಬೆಂಡ್ಗೆ ಕೊಡಬೇಕು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಆಯಿತಾ ಚಿಯಾ ಸೀಡ್ಸಿಂದ. ನಮ್ಮ ಬಾಡಿಲಿ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ. ಮತ್ತು ಅದರಲ್ಲಿ ಒಮೆಗಾ 3 ಸಿಗುತ್ತೆ ನಮಗೆ ಆಯಿತಾ. ಒಮೆಗಾ 3 ಸಿಗೋದು ಒಂದು ಈ ಥರ ಚಿಯಾ ಸೀಡ್ಸ್ ಇದ್ರಲ್ಲಿ ಸಿಗುತ್ತೆ, ಇನ್ನೊಂದು ನಾನ್ ವೆಜ್ ತಿನ್ನೋರಿಗೆ ಫಿಶಲ್ಲಿ ಸಿಗುತ್ತೆ ಒಮೆಗಾ 3 ಏನು ಮಾಡುತ್ತೆ ಅಂದರೆ ನಮ್ಮ ಕರುಗಳನ್ನೆಲ್ಲ ಕ್ಲೀನ್ ಮಾಡುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಮಾಡುತ್ತೆ, ಮತ್ತು ನಮ್ಮ ಕಣ್ಣಿಗೆ ಒಳ್ಳೆಯದು ಒಮೆಗಾ 3, ನಮ್ಮ ಬ್ರೈನಿಗೆ ಒಳ್ಳೆಯದು ಒಮೆಗಾ 3. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಗ್ಯಾಸ್ಟ್ರಿಕ್ ಈ ಥರ ಇರುತ್ತೆ, ಮತ್ತು ಅಜೀರ್ಣ ಈ ಥರ ಎಲ್ಲ ಇರುತ್ತಲ್ವ, ಅವ್ರಿಗೆ ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಆಮೇಲೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದವ್ರಿಗೆಲ್ಲ ಈ ಮನೇಲಿ ನೀವೆಲ್ಲರೂ ಕೂಡ ತೊಗೊಳ್ಳಿ. ಒಮೆಗಾ 3 ಯಾರಿಗೆ ತೊಗೊಳೋದಕ್ಕಾಗೋದಿಲ್ಲ, ಫಿಶ್ ನಾನ್ ವೆಜ್ ಮುಖಾಂತರ ಅವರು ಇದರಲ್ಲಿ ತೊಗೋಬೋದು. ಓಕೆನಾ. ನನಗೆ ಡೈಲಿ ಮಿಸ್ ಮಾಡೋದೇ ಇಲ್ಲ. ಒಂದು ಫ್ರೆಶು, ಇನ್ನೊಂದು ಚಿಯಾ ಸೀಡ್ಸು. ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದೆ. 4 ಡಬ್ಬ, 4 ಡಬ್ಬಕ್ಕೆ 250 ml ಡಬ್ಬಕ್ಕೆ 400 ರೂಪಾಯಿ ಕೊಟ್ಟಿದ್ದೆ ನಾನು. ತುಂಬಾ ಯೂಸ್ಫುಲ್ ಆಗ್ತಾ ಇದೆ ನನಗೆ. ಇನ್ನೂ ಒಂದು ಖಾಲಿ ಆಗಿಲ್ಲ, ನಿಜವಾಗ್ಲೂ ದೊಡ್ಡದು. ನಾನೊಂದು ಸಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಆಯಿತಾ. ಅದಾದಮೇಲೆ ಮಕ್ಕಳಿಗೆ ಇದು ಮಾಡಿಕೊಟ್ಟೆ, ಟಿಫನ್ನ ಹಾಕ್ಕೊಟ್ಟೆ. ಅವ್ರಿಗೆ ನಿತ್ಯಂದು ಏನು ಪ್ರಾಬ್ಲಮ್ ಇಲ್ಲ, ಅವ್ರ ಅಕ್ಕ ತಿನ್ಬೇಕಂದ್ರೆ ತಿನ್ಕೋತಾಳೆ. ಒಂದೊಂದು ಸಲ ತಿನ್ನೋಲ್ಲ ಅವಳಿಗೆ ಡೈರೆಕ್ಟ್ ಚೇರ್ ಮೇಲೆ ಕೂತರೆ ಟೇಬಲ್ ಸ್ವಲ್ಪ ಸಿಗೋಲ್ಲ. ಸೊ ಹಾಗಾಗಿ ಅವಳದೊಂದು ಇದಿದೆಯಲ್ಲ ಚೇರು, ಅದನ್ನು ಹಾಕ್ಕೊಟ್ಟು ಚೇರ್ ಮೇಲೆ ಪಿಲೋ ಹಾಕ್ಬಿಟ್ಟು ಕೂರಿಸ್ತೀನಿ. ಅವಳು ಪಾಡಿಗೆ ಅವಳು ಕುತ್ಕೊಂಡು ತಿಂತಾಳೆ. ಅವಳದು ಏನು ಹಿಂಸೆ ಇಲ್ಲ ನನಗೆ.
ಥ್ಯಾಂಕ್ ಯು ಭಯ. ಅವ್ರಿಗೆ ದುಡ್ಡು ಇಸ್ಕೊಳ್ಳಿ, ಇವ್ರಿಗೂ ಕೊಡಿ 100. ಓಕೆ ಫ್ರೆಂಡ್ಸ್, ಇವಾಗ ಬೋರ್ಗಡಿ ಹುಡುಗರಿದ್ರಲ್ಲ ಅವ್ರ ಹತ್ರ ಅದೆಲ್ಲ ಕ್ಲೀನ್ ಮಾಡಿಸ್ಕೊಂಡಿದ್ದೀನಿ. ಸುಮ್ಮನೆ ಮಾಡಿಸ್ಕೊಂಡಿಲ್ಲ, ನಾನು ಪೇ ಮಾಡಿದ್ದೀನಿ ಆಯಿತಾ. ನನಗೆ ಅವ್ರೇನು ದುಡ್ಡು ಕೇಳಲಿಲ್ಲ, ಬಟ್ ನನಗೆ ಇಷ್ಟ ಆಗಲ್ಲ, ನಂಗೆ ಅಷ್ಟು ಕಂಫರ್ಟಬಲ್ ಅನ್ಸೋದಿಲ್ಲ ಅಂತೆಲ್ಲ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ. ಸೊ ಹಾಗಾಗಿ 100 ರೂಪೀಸ್ ಕೊಟ್ಟು ಪೂರ್ತಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡಿದ್ದೀನಿ. ಇವಾಗ ಅಲ್ಲಿ ಸ್ವಲ್ಪ ಅಂದರೆ ಗಿಡಗಳನ್ನ ಹಾಕೋದಕ್ಕೆ ಬಗೆಯೋದಕ್ಕೆ ಸ್ವಲ್ಪ ನೀರನ್ನ ಬಿಟ್ಬಿಟ್ಟು ಆಮೇಲೆ ಮೆಣಸಿನ ಗಿಡ ಬಂದಿದೆ, ಟೊಮೊಟೊ ಹಾಕಬೇಕು, ಮತ್ತು ಚೆರಿ ಟೊಮೊಟೊ ಹಾಕಿದ್ನ, ಅದು ಚೆರಿ ಟೊಮೊಟೊ ಹುಟ್ಟಿದೆ. ನಾನು ಬೀಜ ತರಿಸಿದ್ನಲ್ಲ ಆರ್ಗ್ಯಾನಿಕ್ಕಿಂದ, ಅದರಲ್ಲಿ ಸೊಪ್ಪುಗಳು ಹುಟ್ಟಿದೆ, ಬಟ್ ಪಾಲಕ್ ಸೊಪ್ಪೇನು ಹುಟ್ಟಿಲ್ಲ. ಕೆಂಪು ದಂಟು, ಬಿಳಿ ದಂಟು ಮತ್ತು ಸೌತೆ ಗಿಡ ಹುಟ್ಟಿದೆ. ಆಮೇಲೆ ಹೀರೆ ಗಿಡ ಹುಟ್ಟಿದೆ ಚೆನ್ನಾಗಿ, 4 ಬೀಜ ಹಾಕಿದೆ, 4 ಬೀಜನೂ ಬಂದಿದೆ ಹೀರೆ ಗಿಡ. ಅದಾದಮೇಲೆ ಚೆರಿ ಟೊಮೊಟೊ ಬಂದಿದೆ. ಇನ್ನು ಬದನೆಕಾಯಿ, ಬ್ರಿಂಜಲ್ ಅದು ಯಾವುದೂ ಬಂದಿಲ್ಲ. ಮೇ ಬಿ ನಿಧಾನ ಬರ್ಬೋದು ಅನ್ಕೋತೀನಿ, ಯಾಕೆಂದರೆ ಒಂದು ಬಂದಿಲ್ಲ ಅದಕ್ಕೆ. ಸೊ ಇವಾಗ ಅಷ್ಟನ್ನು ಈಗ ನಾನು ಏನು ಹಾಕಬೇಕು ಅಂದರೆ ಟೊಮೊಟೊ ಗಿಡ ಮತ್ತು ಮೆಣಸಿನ ಗಿಡ ಹಾಕೋದಕ್ಕೆ ಲೈನ್ನ ಮಾಡ್ಕೋಬೇಕು. ಅದಕ್ಕೆ ಹಂಗೆ ಬಗ್ಗೆಯೋದಕ್ಕಾಗಲ್ಲ, ತುಂಬ ತಿಕ್ಕಾಗಿದೆ ಭೂಮಿ. ಸೊ ಅಲ್ಲಿಗೆ ಸ್ವಲ್ಪ ನೀರನ್ನ ಬಿಟ್ಬಿಟ್ಟು ಆಮೇಲೆ ಇದು ಮಾಡಬೇಕು. ಮೊನ್ನೆ ಬ್ಲೌಸ್ ಹೊಲಿದ್ನಲ್ವ ನೆನೆ, ಸೊ ಅದ್ರದ್ದು ಉಕ್ಸ್ ಹಾಕಬೇಕು, ಸಂಜೆ ಕೊಟ್ಟು ಕಳಿಸ್ಬೇಕು ಅವ್ರಿಗೆ. 3 ಬ್ಲೌಸ್ ಹೊಲಿದಿದ್ದೀನಿ, ಇನ್ನೊಂದು ಹೊಲಿಯೋಕ್ಕಾಗಿಲ್ಲ. ಅವ್ರು ಸದ್ಯಕ್ಕೆ 2-3 ಕೊಟ್ಟಿರೋ ಅಂದಿದ್ರು. ಸೊ ಹಾಗಾಗಿ ಒಂದೊಂದು ನೈಟ್ ಹೊಲಿತೀನಿ. ಇವಾಗ ಸದ್ಯಕ್ಕೆ ಅದಕ್ಕೆ ಉಕ್ಸ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಅದು ಮಾಡಿಬಿಟ್ಟು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಸಾಂಬಾರು ಮಾಡಬೇಕು, ಸೊಪ್ಪಿನ ಸಾಂಬಾರು. ಅವರೆಕಾಳೆಲ್ಲ ಸುಳಿದಿಟ್ಟಿದ್ದೀನಿ, ಸೊಪ್ಪೆಲ್ಲ ಹೆಚ್ಚಿಟ್ಟಿದ್ದೀನಿ. ಬೆಳಗ್ಗೆ ಬೇಗ ಮಾಡೋಣ ಸಾಂಬಾರನ್ನು ಅಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ನ. ಬೆಳಗ್ಗೆ ಬೇಗ ಎದ್ದು ನಿತ್ಯ ಏನು ಮಾಡಿಬಿಟ್ಲು, ಮನೆಯೆಲ್ಲ ಗಲೀಜು ಮಾಡಿಬಿಟ್ಲು. ಮತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಪಾತ್ರೆ ಮತ್ತು ಸಾಂಬಾರನ್ನ ಮಾಡಬೇಕು. ಅದು ಮುಗಿಸ್ಕೊಂಡು ಪಾಪ ನಂಗೆ ಗಿಡ ಹಾಕಕ್ಕಲ್ವ ಗುಂಡಿ ಬಗ್ದಿದ್ದು, ನೀನು ಯಾಕೆ ನೀರು ಬಿಟ್ಟೆ? ತಡಿ ಬಿಡಿಲಿ, ಒಂದು ನಿಮಿಷ ಕಡೆ ಹೋಗು, ಬಿಡಿಲಿ, ಒಂದು ನಿಮಿಷ ಬಿಡು. ಬಿಡಿಲಿ, ಒಂದು ನಿಮಿಷ ಇರುವ. ನಿಂದೆ ಎದಳು, ಅಲ್ಲಿ ದುಡ್ಡು ತಗೋ, ಅಲ್ಲಿ ದುಡ್ಡು ಅಲ್ಲಿ
ಫಸ್ಟ್ ನಾನಿಲ್ಲಿ ಮೆಣಸಿನ ಗಿಡನ ಹಾಕೋದಕ್ಕೆ ಇದು ಸ್ವಲ್ಪ ಡ್ರೈ ಆಯ್ತು ಓಕೆನಾ. ಈಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದನೂ ಮತ್ತು ಅಲ್ಲಿ ಜಾಸ್ತಿ ಕಲ್ಲುಗಳಿರೋದ್ರಿಂದ ಬಗೆಯೋದಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಫಸ್ಟ್ ಒಂದು ಸಲ ನೀರು ಬಿಟ್ಕೊಂಡು ಆಮೇಲೆ ಬಕ್ಕೊಂಡು ಬಂದೆ. ಅದು ಏನಾಯಿತು ಅಂದರೆ ಅಗಿವಾಗ ನಮ್ಮ ನಿತ್ಯ ನೀರು ಬಿಟ್ಕೊಂಡು ಬರ್ತಿದ್ಲು. ಅದೇನಾಯಿತು ನನಗೆ ಡ್ರೆಸ್ಗೆಲ್ಲ ಅಯ್ಯೋ ರಂಪ ನಿಜ ಚಿಕ್ಕ ಮಕ್ಳು ಇಟ್ಕೊಂಡು ಇಂಥ ಕೆಲಸ ಎಲ್ಲ ಮಾಡೋದಕ್ಕಾಗಲ್ಲ ಒಬ್ಬೊಬ್ಬರೇ. ಆಮೇಲೆ ಅದನ್ನೆಲ್ಲ ಬಕ್ಕೊಂಡು ಮೆಣಸಿನ ಸೊಸಿ ಇನ್ನೂ ಸ್ವಲ್ಪ ದಿನ ಪಾಟಲ್ಲೇ ಬಿಟ್ಟಿದ್ರು ಚೆನ್ನಾಗಿ ಗ್ರೋ ಆಗೋದು. ನಾನೇನಕ್ಕೆ ನೀರು ಬಿಡ್ತಾ ಇದ್ದೆ ಅಂದರೆ ನಾನು ಬೇರೆ ಮಣ್ಣನ್ನು ಹಾಕೋಣ ಅಲ್ಲಿಗೆ ಗುಂಡಿಗೆ ಇದನ್ನು ಗಿಡನ ಹಾಕೋದಕ್ಕೆ ಅಂತ. ಏಕೆಂದರೆ ಅದು ಸ್ವಲ್ಪ ಗಟ್ಟಿ ಮಣ್ಣಿರೋದ್ರಿಂದ ಮತ್ತು ಸ್ವಲ್ಪ ಜಾಸ್ತಿ ಕಲ್ಲಿರೋದ್ರಿಂದ ಅದಕ್ಕೆ ಹಾಕಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಡಿ ಮಣ್ಣನ್ನು ಹಾಕೋಣ ಅಂದ್ಬಿಟ್ಟು ನೀರನ್ನ ಬಿಡ್ತಾಯಿದ್ದೆ. ಅದೊಂದು 2 ಮಿನಿಟ್ಸಿಗೆಲ್ಲ ನೀರು ಹೀರ್ಕೊಬಿಡ್ತಿತ್ತು. ಆಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಇದು ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಮೆಣಸಿ ಗಿಡ ಮತ್ತು ಟೊಮೊಟೊನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನು ಅಲ್ಲಿ ಎಕ್ಸ್ಟ್ರಾ ಪಾಟಲ್ಲಿ ಚೆರಿ ಟೊಮೊಟೊ ಮತ್ತು 3 ಥರದ ಬದನೆ ಗಿಡ ಹಾಕಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ನ ಹಾಕಿರೋದ್ರಿಂದ ಅದು ಕೂಡ ಬರಬೇಕು. ಅದಿನ್ನೂ ಸ್ವಲ್ಪ ಲೇಟೇ ಆಗುತ್ತೆ. ಸೊ ಹಾಗಾಗಿ ಇವಾಗ ಮೆಣಸಿ ಗಿಡ ಟೊಮೊಟೊ ಬಂದಿದೆ ಅಲ್ವಾ, ಅದನ್ನು ಹಾಕೋಣ ಅಂದ್ಬಿಟ್ಟು ಇದು ಮಾಡ್ಕೋತಾ ಇದ್ದೀನಿ. ಅಲ್ಲಿಗೆ ಏನಾಕಿದ್ಯಾ? ಅಲ್ಲಿಗೆ ನೀರು ಹಾಕಿದ್ಯಲ್ಲ ಮತ್ತೆ ಆ ಕಡೆ ಏನು ಹಾಕಿದ್ಯಾ? ಅಲ್ಲಿ ನೀರು ಹಾಕಿದ್ದಿಲ್ಲ. ಒಳ್ಳೆ ಬುದ್ಧಿನ ಕಲ್ತಿಲ್ಲ ಇವು. ಮತ್ತೆ ಗಿಡಗಳು ಹುಡ್ತವೆ. ಹೊಡಿಯೋದು ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಕರ್ಕೊ ಬರ್ತಾರೆ. ಅಮ್ಮ ಐತೆ ಅಂತೀಯಾ? ನಿಮ್ಮ ಅಮ್ಮಗವ್ರು ಹೊಡೆದ್ರೆ ನಾವು ಹೇಳಿ ಹೊಡಿಯೋದಾ? ನೀನ್ ಮಾತಾಡ್ತಾ ಇದೀಯಾ ಆಗ್ತಾ ಇದೀಯಾ? ಮಾ ಇದಾನಿ ಕೆಳೆಯಮ್ಮ ರೋಡ್ಸ್ ಹೋಗುತ್ತೆ. ಸುಮ್ಮನೆ ನೀನು ನಂಗೆ ಗೊತ್ತಿಲ್ವಾ? ನಾನು ಅವೆಲ್ಲ ಆಯ್ತು ಹಿಡ್ದು ಇನ್ನೊಂದು ಇದಾಗಿವೆ ಕೆಲಸ ನಮಗೆ. ಬರ ಬಾ ನಿಮ್ಮ ನೀಟಾಗಿ ತೆಗಿಯೋದ ತಿನ್ನಿಕ ಕೂತ್ಕ ಇಡ್ಲಿಡು ಮುಚ್ಚು ಮಣ್ಣು ಮುಚ್ಚು. ಓಕೆ ಸಾಕು. ಅದು ಇಷ್ಟು ಉಳಿದಾವ ಇಷ್ಟು
ಪಪ್ಪಿ ಅದ ಅಮ್ಮ ಅದು ಏನು ಬಿಟ್ಟು ಬರೋಲ್ಲಿ ಪಿಂಕ್ ಕಲರ್ ಸೊಪ್ಪು. ಎಂತ ಸೊಪ್ಪು? ವಿಡಿಯೋನ ಈ ಕಡೆನೇ ಮಾಡ್ಬೇಕು. ಅಯ್ಯ ಅಪ್ಪ ಭೂತ ಕೋತೈತೆ ಹೋಗು. ಅಪ್ಪ ಭೂತ ಕೋತೈತೆ. ಓಕೆ ಫ್ರೆಂಡ್ಸ್, ಇವಾಗ ಮೆಣಸಿನ ಗಿಡ ಮತ್ತು ಟೊಮೊಟೊ ಗಿಡನ ಹಾಕಿದ್ದೀನಿ. ಫಸ್ಟು 2 ಲೈನ್ ಮೆಣಸಿನ ಗಿಡ ಹಾಕಿದ್ದೀನಿ, ಆಮೇಲೆ 1 ಲೈನ್ ಟೊಮೊಟೊ ಗಿಡನ ಹಾಕಿದ್ದೀನಿ. ನೀನು ಹಾಕ್ತಾ? ಥ್ಯಾಂಕ್ ಯು. ಅವರೆಲ್ಲ ಹಾಕೋರಂತ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಫಸ್ಟ್ ಆ ಕಡೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಹಾಕೋಣ, ಅಲ್ಲಿ ಬೇರೆದು ಹಾಕೋಣ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ಬೇಲಿ ಥರ ಮಾಡ್ಕೋಬೇಕು ನಾನು. ಇಲ್ಲಾಂದರೆ ಇಲ್ಲಿ ತರಕಾರಿ ಏನೂ ಬಿಡಲ್ಲ. ಸೀರೆ ಇದ್ದಾವಲ್ಲ, ದೇವ್ರದ್ದು ಹಳೆ ಸೀರೆಗಳಿದಾವಲ್ಲ, ಅದನ್ನೆಲ್ಲ ಕೋಲ್ ಥರ ಇಟ್ಬಿಟ್ಟು ಅಲ್ಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ತೋರಿಸ್ತೀನಿ ಮೆಣಸಿನ ಗಿಡ ಯಾವ ಥರ ನಿಂತಿದೆ ಅಂತ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಇನ್ನು ಮತ್ತಷ್ಟು ಗಾರ್ಡನಿಂಗ್ ವಿಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಕಂಡೆ ಇಲ್ಲಿ ಬಾಯ್ ಮಾಡು. ಬಾಯ್ ಬಾಯ್ ಮಾಡು. ಕೊಡ್ತೀನಿ, ಬಾಯ್ ಮಾಡು. ಮುತ್ತ. ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಹೇಳು. ಸರಿ ಟೂ ನಿನ್ನ ಜೊತೆ ಮತ್ತೆ ಥ್ಯಾಂಕ್ ಯು ಹೇಳು. ಜೋರಾಗಿ ಹೇಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲೆಲ್ಲ ಕೆಲಸ ಮುಗಿಸಿ ಬಂದಮೇಲೆ ನನ್ನ ಹಸ್ಬೆಂಡು ಬಂದ್ರ. ಆಮೇಲೆ ತಿನ್ನೋಕ್ಕೇನಾದರೂ ಮಾಡಿಕೊಡು, ಹೊಟ್ಟೆ ಹಸಿತೈತೆ ಅಂದರು. ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ. ಆಲೂಗೆಡ್ಡೆ ಸ್ವಲ್ಪ ಜಾಸ್ತಿ ಇತ್ತು, ಒಬ್ಬರು ತಂದು ಕೊಟ್ಟಿದ್ರು ಒಂದಣ್ಣ. ಸೊ ಅದಕ್ಕೆ ಆಲೂಗೆಡ್ಡೆ ಬಜ್ಜಿ ಮಾಡೋಣ ಅಂದ್ಕೊಂಡೆ. ಆಮೇಲೆ ನಾನು ನೈಟ್ ಊಟಕ್ಕೆ ಸಾಲಡ್ ಮಾಡ್ಕೊಳ್ಳೋಣ ನನಗೆ ಅಂದ್ಕೊಂಡು ಕಡಲೆಕಾಳನ್ನ ನೆನೆಸ್ಬಿಟ್ಟು ಇಟ್ಟೋಗಿದ್ದೆ. ಬಟ್ ಬಜ್ಜಿ ಕೇಳಿದ್ರಲ್ವ, ಅದ್ರ ಜೊತೆಗೆ ಸಾಲಡ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಕಡಲೆಕಾಳು ಸಾಲಡ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಆಲೂಗೆಡ್ಡೆನೆಲ್ಲ ಸಿಪ್ಪೆನ ಎಳೆದ್ಬಿಟ್ಟು ಸಣ್ಣಕ್ಕೆ ಪೀಸ್ ಥರ ಮಾಡಿಬಿಟ್ಟು ಉಪ್ಪಲ್ಲಿ ನೆನೆಯಕ್ಕಿಟ್ಟಿದ್ದೀನಿ. ಆಲೂಗೆಡ್ಡೆ ಬಜ್ಜಿ ಮಾಡೋದಾದರೆ ನೀವು ಚೆನ್ನಾಗಿ ಸಿಪ್ಪೆ ಎಲ್ಲ ತೆರೆದು ಇದು ಮಾಡಿ ಉಪ್ಪಲ್ಲಿ ನೆನೆಸಿದ್ರೆ ಆಮೇಲೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಉಪ್ಪಲ್ಲಿ ನೆಂದಿರುತ್ತಲ್ವ, ಉಪ್ಪು ಕೂಡ ಹಿಡಿಯುತ್ತೆ. ಏನಂದರೆ ಒಳಗಡೆ ಸಪ್ಪೆ ಸಪ್ಪೆ ಥರ ಅನಿಸುತ್ತೆ. ಆಮೇಲೆ ಸ್ವಲ್ಪ ಖಾರ ಚೆನ್ನಾಗಿ ಹಾಕಿದರೆ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಸಾಲಡ್ಗೆ ಬಂದು ಸೌತೆಕಾಯಿ ಮತ್ತು ಕ್ಯಾರೆಟು ಎಲ್ಲನೂ ಹೆಚ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ನೀವು ಒಂದೇ ಥರ ಸಾಲಡ್ ಮಾಡಿದರೆ, ಅದೇ ಕೋಸಂಬರಿ ಎಲ್ಲ ಮಾಡ್ತೀವಲ್ವ, ಅದನ್ನು ಬರೀ ಹೆಸರು ಬೇಳೆ ಸೌತೆಕಾಯಿ ಈ ಥರ ಮಾಡಿದರೆ, ನೀವು ಮಾಡಿ ತಿಂದಿದ್ರೆ ಈ ಥರ ಒಂದು ಸಲ ಟ್ರೈ ಮಾಡಿ. ತುಂಬ ವೆರೈಟೀಸು ಸಾಲಡ್ಗಳನ್ನ ಮಾಡ್ಬೋದು ಗೊತ್ತಾ. ಹೆಲ್ತ್ ವೈಸು ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನನಗೆ ತುಂಬಾ ಇಷ್ಟ ಆಯಿತು ಸಾಲಡು. ನಾನು ಹೇಳ್ತೀನಿ ಏನೇನು ಹಾಕಬೇಕು ಅಂತ. ಇಲ್ಲಿ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಮತ್ತು ಸೌತೆಕಾಯಿನ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಆಮೇಲೆ ಕಡಲೆಕಾಳನ್ನ ಒಂದು 2 hours ನೆನೆಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ಟೊಮೊಟೊ, ಹೆಚ್ಚಿದ ಸೌತೆಕಾಯಿ, ಕ್ಯಾರೆಟು ಮತ್ತು
ಸಣ್ಣಗೆ ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಅದು ವಿಡಿಯೋ ಕ್ಲಿಪ್ ಸ್ವಲ್ಪ ಮಿಸ್ ಆಗಿದೆ. ಸ್ವಲ್ಪ ನಿಂಬೆಹಣ್ಣು, ನಿಮಗೆ ಬೇಕಾದರೆ ನಿಮಗೆ ಖಾರ ಬೇಕು ಅನಿಸಿದ್ರೆ ಒಂದೆರಡು ಹಸಿಮೆಣ್ಸಿಕಾಯಿ ಕೂಡ ಹಾಕೋಬೋದು. ನಾನಿಲ್ಲಿ ನಿತ್ಯ ಕೊಡೋದ್ರಿಂದ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಇದಾಗುತ್ತೆ ಅಂದ್ಬಿಟ್ಟು ಸ್ಕಿಪ್ನ ಮಾಡಿದ್ದೀನಿ. ನೀವು ಪೆಪ್ಪರ್ ಪೌಡ್ರ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದ್ರು ವೆಯ್ಟ್ ಲಾಸ್ ಜರ್ನಿಲಿದ್ದೋ ಅಥವಾ ನೀವು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ನೈಟ್ ಊಟದ ಬದಲು ಏನಾದ್ರು ಸಾಲಡ್ ತೊಗೋತಿದ್ರೆ ಈ ರೆಸಿಪಿನ ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ಅದ್ರ ಜೊತೆಗೆ ನಾನು ಆಲೂಗೆಡ್ಡೆ ಬಜ್ಜಿನ ಮಾಡಿಕೊಟ್ಟೆ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸೂಪರಾಗಿತ್ತು. ನೀವು ಯಾವ್ದಾದ್ರು ಹಬ್ಬಗಳಿಗೂ ಕೂಡ ಮಾಡ್ಬೋದು ಇದನ್ನು ಸೈಡ್ ಡಿಶ್ ಆಗಿ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ. ಇನ್ನೂ ಹೆಚ್ಚು ಗಾರ್ಡನ್ ವೀಡಿಯೋಸ್ಗಳ ಜೊತೆ ಮತ್ತೆ ನಿಮ್ಮ ಜೊತೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಮೈಸೂರು